ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅಂದ್ಕೊಂಡಿನಿ. ನಾವು ಕೂಡ ಆರಾಮದೀವಿ. ಇದು ತಿರುಪತಿಗೆ ಹೋಗಿರೋ ಲಾಗ್ದ ವಿಡಿಯೋ ಇವಾಗ ಅಪ್ಲೋಡ್ ಮಾಡತ್ತೀನಿ. ಯಾಕಂತಂದ್ರೆ ಇದನ್ನು ವಿಡಿಯೋ ಎಲ್ಲ ಮಾಡಿಟ್ಟಿರೋದು ಫೋನ್ ಎಲ್ಲ ಸ್ಟೋರೇಜ್ ತುಂಬಿ ಸ್ಟ್ರಕ್ ಆಗತ್ತಿತ್ತು. ಹಾಗಾಗಿ ಫೋನ್ ಹಾಳಾಗಿರೋದ್ರಿಂದ ನನಗೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಇವಾಗ ರಿಪೇರಿ ಮಾಡಿಸಿ ಎಲ್ಲನೂ ವಿಡಿಯೋನ ತಕ್ಕೊಂಡು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಖುಷಿ ಕ್ಷಣನ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅಂತ ಭಾಳ ದಿನದಿಂದ ಇಟ್ಕೊಂಡು ಕೂತಿದ್ದೆ, ಬಟ್ ಅದು ಆಗಿರಲಿಲ್ಲ. ಇವಾಗ ಆಗೈತಿ. ನಾನು, ನಮ್ಮ ಯಜಮಾನ್ರು, ನನ್ನ ಪಾಪು, ಹಾಗೆ ನಮ್ಮ ಫ್ರೆಂಡ್ಸ್ ಅಂತಂದ್ರೆ ಇವರು ಗುಲ್ಬರ್ಗದವರು. ಇವಾಗ ನ್ಯೂ ಕಪಲ್ಸ್ ಇವರು ಕೂಡ ಬಂದಿದ್ರು. ಹಾಗೆ ತಿರುಪತಿಗೆ ಬಂದಿದ್ದೀವಿ. ತಿರುಪತಿಗೆ ಬಂದ ಟಿಕೆಟ್ ಸಿಗ್ಲಿಲ್ಲ, ಹಂಗಾಗಿ ಒನ್ ಡೇ ಸ್ಟೇ ಮಾಡ್ಬೇಕಾಯ್ತು. ಇವಾಗ ಟೀ ಕುಡಿತಾ ಇದ್ದೀವಿ. ಟೀ ಕುಡಿಯೋಣ ಬರ್ರಿ ಫ್ರೆಂಡ್ಸ್. ತಿರುಪತಿಗೆ ಬಂದಿದ್ವಲ್ಲ, ನಮಗೆ ಟಿಕೆಟ್ ಸಿಗಲಿಲ್ಲ ಇಲ್ಲಿ. ಯಾಕಂದರೆ ರಥಸಪ್ತಮಿ ಇದೆ ಅಂತೆ. ಹಾಗಾಗಿ ನಮಗೆ 2-3 ದಿನ ಟಿಕೆಟ್ ಸಿಗಲ್ಲ ಅಂತ ಹೇಳಿದರು. 26ನೇ ತಾರೀಕಿಂದ ಟಿಕೆಟ್ ಸಿಗುತ್ತಂತೆ. ಹಂಗಾಗಿ ನಾವು ಇವಾಗ ರಾಯಚೋಟೇಶ್ವರಕ್ಕೆ ಹೋಗಿ ಬಂದರೆ ಆಯಿತು ಅಂತ ಇಲ್ಲಿ ನಾವು ತಿರುಪತಿಯಲ್ಲಿದ್ದೀವಿ. ಇವಾಗ ತಿರುಪತಿಯಿಂದ ಅಲ್ಪಿರಿಗೆ ಹೋಗಬೇಕು. ಅಲ್ಪಿರಿಯಿಂದ ಬೆಟ್ಟ ಹತ್ಕೊಂಡು ತಿರುಮಲಕ್ಕೆ ಹೋಗಬೇಕು. ಇವಾಗ ನಾವು ತಿರುಪತಿ ಇಲ್ಲಿದ್ದೀವಿ. ಇಲ್ಲಿಂದ ಬಸ್ ಸ್ಟಾಪಿಗೆ ಹೋಗಿ ರಾಯಚೋಟಿಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ವಾಪಸ್ ಬರ್ತೀವಿ ಇಲ್ಲಿಗೆ. ಫಸ್ಟ್ ಇಲ್ಲೇ ದರ್ಶನ ಮಾಡಿದ್ರಾಯ್ತು ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಹಂಗೆ ಅಲ್ಲೇ ರೂಮ್ ಮಾಡ್ಕೊಂಡು ಸ್ಟೇ ಮಾಡಿಕೊಂಡ್ರು. ಸುಮ್ಮನೆ ಒಂದಿನ ವೇಸ್ಟ್ ಆಗುತ್ತಲ್ಲ. ಹಂಗೆ ಅಲ್ಲಿಂದ ಇನ್ನೊಂದು 90 ಕಿಲೋಮೀಟರು ಅಲ್ಲಿಂದ ಆಂಧ್ರ ಪ್ರದೇಶ ರಾಚೋಟೇಶ್ವರ ನಮ್ಮ ಮನೆ ದೇವರಿದು. ಅಲ್ಲಿಗೆ ಹೋಗಿ ಬಂದರೆ ಆಯಿತು, ದರ್ಶನ ಮಾಡ್ಕೊಂಡು ಬಂದರೆ ಆಯಿತು ಅಂತಂದು. ಶ್ರಾವಣದಾಗ ಜಾತ್ರೆ ಆಗುತ್ತಿದ್ದು ರಾಚೋಟೇಶ್ವರ ಅಂತಂದು ಕೇಳ್ಪಟ್ಟಿರ್ಬೋದು ನೀವು, ಕಡಪ ಜಿಲ್ಲೆ. ಅಲ್ಲಿಗೆ ಹೋಗ್ಬೇಕಂತ ಭಾಳ ದಿನ ಆಗಿತ್ತು. ನನ್ನ ಮಗಳನ್ನ ಕರ್ಕೊಂಡು ಹೋಗಿರಲಿಲ್ಲ ಹುಟ್ಟಿದಾಗಿಂದ. ಹಾಗೆ ಹೋದ್ರಾಯ್ತು ಅಂತಂದು. ಯುದ್ಧ ದೇವ್ರಿಗೆ ಹೋಗ್ಬೇಕಂತಂದ್ರೆ ಏನಾದರೂ ಒಂದು ಕೂಡಿ ಬರಬೇಕಂತೇನಿಲ್ಲ. ಅದು ದೇವ್ರು ಕರೆಸ್ಕೊಂಡಾಗನೇ ಹೋಗ್ಬೇಕಾಗತ್ತೆ. ಆ ದೇವ್ರು ಯಾವಾಗ ದರ್ಶನ ನಮಗೆ ಕೊಡ್ತೀನಿ ಅಂತ ಆವಾಗನ ದರ್ಶನ ಆಗೋದು. ಹಂಗೆ ನಾವು ಎಲ್ಲರೂ ರೂಮಿಗೆ ಹೋಗಿ ಒಂದು ರೂಮ್ ಇಟ್ಕೊಂಡ್ವಿ. ಸ್ಟೇ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಅಂತಂದು ಬಂದ್ವಿ. ಫುಲ್ಲು ರಶ್ ಇತ್ತು. ಎಲ್ಲರೂ ಜಾತ್ರೆ ಮುಂದೆ ಹಿಂಗೆ ಬರೋಕ್ಕಾಗಂಗಿಲ್ಲಲ್ಲ, ಹಾಗಾಗಿ ಎಲ್ಲರೂ ರಜಾ ಇದ್ದಿದ್ದು ನೋಡ್ಕೊಂಡು ಬಂದುಬಿಡ್ತಾರೆ. ಅವಾಗ ಫುಲ್ ರಶ್ ಇತ್ತು. ನನ್ನ ಮಗಳು ಅವ್ರ ಅಪ್ಪಂದು ಹೆಗಲ ಮೇಲೆ ಹತ್ತಿ ಗಂಟೆ ಹೊಡಿತೀನಿ ಅಂತಂದು ಗಂಟೆ ಹೊಡೆದ್ಲು. ಹಂಗೆ ಇದು ದಕ್ಷಿಣ ಮೂರ್ತಿ ಅಂತಂದು ಈ ಥರ ಎಲ್ಲ ದೇವಸ್ಥಾನ ಇದು. ಫುಲ್ಲು ಹಳೆಯ ಕಾಲದ ದೇವಸ್ಥಾನ, ಬಟ್ ಇವಾಗೆಲ್ಲ ಡೆವಲಪ್ಮೆಂಟ್ ಮಾಡ್ಯಾರ. ನಾವು ನಮ್ಮ ತಮ್ಮಂದು ಮತ್ತು ನಮ್ಮ ಮನೆಯಾಗೆಲ್ಲರದು ರಿಲೇಷನ್ಸ್ ಮಕ್ಕಳದ್ದು ಎಲ್ಲರದು ಇಲ್ಲೇ ಜವಳ ತೆಗ್ಸಿರೋದು. ಇಲ್ಲೇ ಜವಳ ತೆಗ್ಸ್ಯಾರ. ಅಂದ್ರೆ ನಮ್ಮ ಅಪ್ಪಾಜಿದು ಮನೆತನದ್ದು ಮನೆ ದೇವ್ರಿದು ರಾಚೋಟೇಶ್ವರ ಅಂತಂದು. ವರ್ಷಕ್ಕೊಮ್ಮೆ ಹೋಗಿದ್ವಿ. ನನ್ನ ಮದುವೆ ಆಗಿಂದ ಹೋಗಿರಲಿಲ್ಲ. ಇದು 3ನೇ ಸತಿ ಅಷ್ಟೇ ಮದುವೆ ಆದಮೇಲೆ. ಹಂಗೆ ಕಾಲಾಂತರದಿಂದ ಕೂಡಿ ಬಂದಿರಲಿಲ್ಲಲ್ಲ, ಇವಾಗ ಬಂದ್ವಿ. ದರ್ಶನ ಮಾಡ್ಕೊಂಡ್ವಿ. ರಾಚೋಟೇಶ್ವರದ್ದು ದರ್ಶನ ಮಾಡಿಕೊಂಡು ನವಗ್ರಹ ಇದ್ದು ಅದನ್ನೆಲ್ಲ ಮಾಡಿಕೊಂಡು ದಾಸೋಹಕ್ಕೆ ಬಂದ್ವಿ. ಟೈಮೇ ಆಗಿಬಿಟ್ಟಿತ್ತು, ಮಧ್ಯಾಹ್ನನೇ ಆಯಿತು. ಮಧ್ಯಾಹ್ನ ಅಂದ್ರೆ ಒಂದು 12 ಗಂಟೆ ಆಯಿತು. ದಾಸೋಹದಲ್ಲಿ ಯಾವಾಗಲೂ ಊಟ ಇರುತ್ತೆ ಇಲ್ಲಿ ದಾಸೋಹದಾಗ. ದಾಸೋಹನ ನೋಡ್ಬೋದು ನೀವು, ಎಷ್ಟು ನೀಟಾಗಿಟ್ಟಿರ್ತಾರೆ. ಹಂಗೆ ಅಲ್ಲಿ ಬಂದು ದೇವ್ರ ಪ್ರಸಾದ ತಿನ್ಕೊಂಡು ಹಾಗೆ ನಾವು ತಿರುಪತಿಗೆ ಬಂದ್ವಿ. ಮತ್ತೆ ರಿಟರ್ನು ಬಸ್ ಹತ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ ಹೈರಾಣ ಆದ್ವಿ. ಎಲ್ಲ ದರ್ಶನ ಮಾಡ್ಕೊಂಡು ಬರೋ ಅಷ್ಟರೊಳಗೆ ಮತ್ತೆ ತಿರುಪತಿಗೆ ಬಂದು ಇಲ್ಲಿ ಟಿಕೆಟ್ ತೊಗೋಬೇಕಾಗಿತ್ತು. ಅವಾಗ ಮಳೆ ಅಂದ್ರೆ ಮಳೆ ಫುಲ್ಲು. ನನ್ನ ಮಗಳು ಕೂಡ ಮಲ್ಕೊಂಡ್ಬಿಟ್ಟಿದ್ಲು. ಬಂದ್ವಿ. ಅಲ್ಲೇ ಎಲ್ಲರ ಜಾಗ ಸಿಗುತ್ತೇನೋ ಕುಂದ್ರಾಕಂತ ನೋಡ್ಕೊಂಡ್ವಿ. ಎಲ್ಲಿ ಜಾಗ ಇರಲಿಲ್ಲ. ಇಲ್ಲಿ ನಾವು ಫ್ರೀ ಟಿಕೆಟ್ ತೊಗೊಂಡು ಫ್ರೀ ದರ್ಶನ ಮಾಡಬೇಕಂತಲೇ ಬಂದಿರೋದು. ಎಲ್ಲಿ ಆನ್ಲೈನಲ್ಲಿ ತೊಗೊಂಡಿರಲಿಲ್ಲ. ಇಲ್ಲಿ ನೋಡ್ತಿರ್ಬೋದು ನೀವು, ರಥಸಪ್ತಮಿ ಇತ್ತಲ್ಲ, ರಥಸಪ್ತಮಿದು ಬೋರ್ಡ್ ಹಾಕಿದ್ರಿ ಇಲ್ಲಿ ಯಾವಾಗ ಏನೇನು ಇರುತ್ತೆ ಅಂತಂದು. ಹಾಗಾಗಿ ರಶ್ಶೂ ಇತ್ತು. ಆಲ್ಮೋಸ್ಟ್ ಎಲ್ಲರೂ ಫ್ರೀ ದರ್ಶನಕ್ಕೆ ಬಂದಿದ್ರು ಅಂತ ಅನ್ಸುತ್ತೆ. ಹಾಗಾಗಿ ಭಾಳ ಅಂದ್ರೆ ಭಾಳ ರಶ್ ಇತ್ತು. ಎಲ್ಲ ಕ್ಯೂ ಇತ್ತಲ್ಲ, ಇಲ್ಲಿ ಬಂದ್ವಿ ನಾವು. ಕ್ಯೂಗೆ ನಿಂತ್ಕೊಂಡ್ವಿ. ಬೆಳಗ್ಗೆನೇ ಆಯಿತು. ರಾತ್ರಿ ಅಲ್ಲೇ ಸಭಾಭವನ ಇರುತ್ತಲ್ಲ, ಅಲ್ಲಿ ಕೂಡ ನಾವು ರೆಸ್ಟ್ ಮಾಡ್ಕೊಂಡ್ವಿ. ಸಭಾಭವನದೊಳಗೆ ಎಲ್ಲ ಜನರ ಇರ್ತಾರೆ. ಆ ಜನರ ಜೊತೆಗೆ ನಾವು ಕೂಡ ಅಲ್ಲೇ ಇದ್ಕೊಂಡು ದರ್ಶನ ಮಾಡಿಕೊಂಡು ಅಲ್ಲಿ ಪಬ್ಲಿಕ್ಕದ್ದು ಟಾಯ್ಲೆಟು ಪಬ್ಲಿಕ್ಕದ್ದು ವಾಶ್ರೂಮ್ ಇರ್ತಾವೆ, ಅದನ್ನೆಲ್ಲ ಬಳಸ್ಕೊಂಡು ಯೂಸ್ ಮಾಡ್ಕೊಂಡು ನಾವು ಕೂಡ ಫ್ರೆಶ್ ಅಪ್ ಹಾಕ್ಕೊಂಡು ಬಂದ್ವಿ. ನಾವು ಕೂಡ ಕ್ಯೂ ಹಚ್ಚಿದ್ವಿ. ಪಾಳೆ ಅಂದ್ರೆ ಭಾಳ ಇತ್ತು ಪಾಳೆ. ಹಂಗೆ ಎಲ್ಲರನ್ನೂ ಜನನ ಬಿಡಾತಿದ್ರು. ಒಂದೊಂದು ಕೋಲಿ ಹಿಂಗೆ ಸಪ್ರೇಟಾಗಿ ಮಾಡಿರ್ತಾರೆ. ಈಗ ತಿರುಪತಿ ಹೋಗೋರಿಗೆ ಇದು ಯೂಸ್ ಆಗುತ್ತೆ ಅಂತಲೇ ಹೇಳ್ತೀನಿ. ಮಕ್ಕಳನ್ನ ಕರ್ಕೊಂಡು ಹೋಗೋರು ಭಾಳ ಹುಷಾರಿರ್ಬೇಕು. ಹಂಗಾಗಿ 2 ವರ್ಷ ಮತ್ತು 1 ವರ್ಷಕ್ಕಿಂತ ಒಳಗಡೆ ಇರೋ ಮಕ್ಕಳನ್ನ ಸಪ್ರೇಟಾಗೇ ಬಿಡ್ತಾರಂತ. ಅದ್ರ ಜೊತೆಗೆ ಇಬ್ಬಿಬ್ಬರನ್ನ ಅಂದರೆ ತಂದೆ ತಾಯಿನ ಮತ್ತು ಇಬ್ಬರನ್ನ, ಒಟ್ಟಿನಲ್ಲಿ ಮಕ್ಕಳ ಜೊತೆಗೆ 4 ಜನನ ಬಿಡ್ತಾರಂತ ಒಂದು ಪಾಪು ಜೊತೆಗೆ. ಹಾಗೆ ನಾವು ಕ್ಯೂ ಅಲ್ಲಿ ನಿಂತ್ವಿ. ಟಿಕೆಟ್ ಎಲ್ಲ ಸಿಕ್ತು. ಟಿಕೆಟ್ ಸಿಕ್ಕಿದ್ದಾದಮೇಲೆ ಇಲ್ಲಿಗೆ ಬಂದ್ವಿ. ಸಮುದಾಯಕ್ಕೆ ಟಿಕೆಟ್ ತೊಗೊಂಡ್ವಿ. ಫ್ರೀ ಟಿಕೆಟ್ ಇಸ್ಕೊಂಡು ಅದು ಕ್ಯೂ ಹಚ್ಚಿ ಬೆಳಗ್ಗೆ ಹಚ್ಚಿದ್ದನ್ನು ಮಧ್ಯಾಹ್ನ ಸಿಕ್ತು ನಮಗೆ ಟಿಕೆಟು. ಬೆಳಗ್ಗೆ 6:30ಗೆ ಕ್ಯೂ ಹಚ್ಚಿದ್ದು, ಮಧ್ಯಾಹ್ನ 2:30ಗೆ ಟಿಕೆಟ್ ಸಿಕ್ತು. ಟಿಕೆಟ್ ತೊಗೊಂಡು ನಾವು ನಾಷ್ಟ ಮಾಡಿಕೊಂಡು ಮತ್ತೆ ಆಟೋ ಮಾಡಿಕೊಂಡು ಅಲ್ಪಿರಿ ಬೆಟ್ಟಕ್ಕೆ ಹೊಂಟಿದ್ವಿ. ಅಲ್ಲಿಂದ
ಅಲ್ಪಿರಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಇಲ್ಲೇ ದೂರಿಂದನೇ ಆಟೋದಾಗ ಹೊಂಟಿದ್ವಲ್ರಿ, ಅಲ್ಲಿಂದನೇ ಕಾಣಿಸ್ತೈತಿ ಬೆಟ್ಟ. ಅದನ್ನೆಲ್ಲ ನೋಡಿದ್ರೆ ಒಂಥರ ಮೈ ಜುಮ್ಮನ್ನತ್ತ. ಅಪ್ಪಾಜಿ ನಾವು ಚಿಕ್ಕವರಿದ್ದಾಗ ತಿರುಪತಿ ದರ್ಶನ ಮಾಡಬೇಕು ಅಂತಂದು ಜಗ್ಸತಿ ಕರ್ಕೊಂಡು ಹೋಗ್ಯಾರ. ಬಟ್ ಅವರಿಗೂ ದರ್ಶನ ಆಗಿಲ್ಲ, ನಮಗೂ ದರ್ಶನ ಆಗಿರಲಿಲ್ಲ. ಇದು ಫಸ್ಟ್ ಟೈಮ್ ಅಂದ್ರೆ ಫಸ್ಟ್ ಟೈಮ್ ನಮ್ಮ ಜೀವನದಾಗ. ನಮ್ಮಿಬ್ಬರಿಗೂ ಮೊದಲನೇ ಸತಿನೇ ನಾವು ಬಂದಿರೋದು. ಅದು ನನ್ನ ಚಿಕ್ಕ ಮಗಳನ್ನ ಕರ್ಕೊಂಡು ದರ್ಶನ ಮಾಡಬೇಕು ಅಂತ ಧೈರ್ಯ ಮಾಡ್ಕೊಂಡು ಬಂದ್ವಿ. ಅದಕ್ಕೆಲ್ಲ ಇವರಿಗೆ ಕ್ರೆಡಿಟ್ ಕೊಡ್ತೀನಿ. ಅಂದರೆ ನಮ್ಮ ಜೊತೆ ಬಂದಾರಲ್ಲ ನ್ಯೂ ಕಪಲ್ಸ್ ಅಂದಲ್ಲ, ಅವರು ಹೋಗಮ್ಮಂತ ಅಂದಾದ್ಮೇಲೆ ನಾವು ಕೂಡ ರೆಡಿ ಆದ್ವಿ. ಹಾಗೆ ಏನೋ ಹೋಗ್ಬೇಕು ಅಂತಂದು ಅದನ್ನೇನೋ ಪ್ಲ್ಯಾನ್ ಮಾಡಿರಲಿಲ್ಲ, ಏನಿಲ್ಲ, ಹಂಗೆ ಹೋಗ್ಬೇಕು ಅಂತಂದ್ವಿ. ಬಂದ್ವಿ. ತಿರುಪತಿಯಿಂದ ನಾವು ಅಲ್ಪಿರಿ ಬೆಟ್ಟಕ್ಕೆ ಬಂದ್ವಿ. ಆಟೋ ಇಳ್ಕೊಂಡು ನಮ್ಮ ಬ್ಯಾಗ್ನೆಲ್ಲ ನಾವು ಇಲ್ಲಿ ಒಂದು ಕಾಂಪ್ಲೆಕ್ಸ್ ಇರ್ತಾ ಅಲ್ಲಿ ಹೋಗ್ಬಿಟ್ಟು ನಾವು ಬ್ಯಾಗ್ನ ಇದು ಫ್ರೀಯಾಗೆ ನಮಗೆ ನಾವು ಎಲ್ಲಿ ಹೋಗಿ ಇಳ್ಕೊತೀವಲ್ಲ ಅಲ್ಲೇ ತೊಗೊಂಡು ಬಂದು ಕೊಡ್ತಾರೆ. ಅಂದ್ರೆ ಅಲ್ಲಿ ಒಂದು ಸೆಕ್ಷನ್ ಇರ್ತೈತಿ, ಅಲ್ಲಿ ಬ್ಯಾಗ್ ಎಲ್ಲರೂ ಅಲ್ಲೇ ಫ್ರೀಯಾಗೇನೆ ತೊಗೊಂಡು ಹೋಗಿ ಅವರು ಗಾಡಿ ಒಳಗೆ ತೊಗೊಂಬಂದು ಅಲ್ಲಿ ಕೊಟ್ಟಿರ್ತಾರೆ. ನಾವು ಅದನ್ನ ಹೋಗಿ ಒಂದು ಕೂಪನ್ ಕೊಟ್ಟಿರ್ತಾರೆ, ಅದನ್ನು ಹೋಗಿ ಅವ್ರಿಗೆ ರಿಟರ್ನ್ ಕೊಟ್ಟರೆ ನಮಗೆ ಬ್ಯಾಗ್ ಹೊಳ್ಳಿ ಕೊಡ್ತಾರೆ. ನಮ್ದು ಏನು ಇರ್ತೈತಿ ಎಲ್ಲ ಸೇಫಾಗಿ ಬರುತ್ತೆ, ಒಳ್ಳೆ ಏನೂ ಆಗೋಲ್ಲ. ಆಮೇಲೆ ನಾವು ಬೆಟ್ಟ ಹತ್ತಬೇಕಾದ್ರೆ ತೆಂಗಿನಕಾಯಿ ಹೂವು ಅದನ್ನು ತೊಗೊಂಡ್ವಿ. ಬೆಟ್ಟ ಹತ್ತಬೇಕಾದ್ರೆ ಸ್ಟಾರ್ಟಿಂಗ್ ಪೂಜೆ ಮಾಡಿಕೊಂಡು ತಿರುಪತಿಗೆಲ್ಲ ಬೇಡ್ಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನ್ನ ಮಗಳು ಅಂತೂ ತುಂಬ ಅಂದರೆ ತುಂಬ ಗ್ರೇಟು. ಯಾಕಂದ್ರೆ ಭಾಳ ಸಮಾಧಾನದಿಂದನೇ ಬಂದಳು, ಏನೂ ಕಿರಿಕಿರಿನೂ ಮಾಡಲಿಲ್ಲ, ಏನಿಲ್ಲ. ಅವಳು ಖುಷಿಯಾಗಿನೇ ಹತ್ತಿದ್ಲು. ಹಂಗೆ ಹೋಗ್ಬೇಕಾದ್ರೆ ಎಲ್ಲ ಬೆಟ್ಟದೊಳಗೆ ಪ್ರಾಣಿ ಎಲ್ಲ ಅಂದರೆ ಮುಳ್ಳಂದಿ, ಜಿಂಕಿ ಈ ಥರದ್ದೆಲ್ಲ ನೋಡ್ಕೊತನೇ ಹೋದ್ವಿ ಬೆಟ್ಟ ಹತ್ತಬೇಕಾದ್ರೆ. ಇದು 11 ಕಿಲೋಮೀಟರ್ ಬೆಟ್ಟ, ತಿರುಪತಿ ಬೆಟ್ಟ 11 ಕಿಲೋಮೀಟರ್ ಐತಿ. ಫುಲ್ ಮೆಟ್ಲನ ಅದಾವು. ಆಮೇಲೆ ಹೋಗ್ತಾ ಒಂದು ಸ್ವಲ್ಪ ದೂರ ಮೆಟ್ಲ ಇರ್ತವೆ, ದೂರದ ಮೆಟ್ಲ ಇರ್ತವೆ, ಒಂದು ಸ್ವಲ್ಪ ನಡ್ಕೊಂಡು ಹೋಗ್ಬೋದು. ಆಮೇಲೆ ಇವಾಗ ನೋಡಿರಿ ನಾವು 800 ಮೆಟ್ಲ ಹತ್ತಿದ್ವಿ, ಇನ್ನೂ 1200 ಮೆಟ್ಲ ಅದಾವು, 1250 ಮೆಟ್ಲ ಅದಾವು. ಒಟ್ಟು ಟೋಟಲ್ 11 ಕಿಲೋಮೀಟ್ರ್ ಮೆಟ್ಲ. ನನ್ನ ಮಗಳನ್ನ ಅವರಪ್ಪ ನಡೆಸ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಬರತ್ತಿದ್ರು. ಹಂಗೆ ಇಲ್ಲಿ ನೋಡ್ರಿ ಭಕ್ತರು ಅವ್ರವ್ರು ಅಂದ್ಕೊಂಡಿದ್ದನ್ನು ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆಗೆ ಈ ಥರ ಹಿಂಗೆಲ್ಲ ಬೇಡ್ಕೊಂಡು ಬಂದಿರ್ತಿರ್ತಾರೆ. ಇಲ್ಲಿಯಾರ ಲೋಕಲ್ದಾರಾಗಲಿ ಎಲ್ಲಿಯಾರಾಗಲಿ ಈ ಥರ ಕುಂಕುಮ ಭಂಡಾರ ಹಚ್ಕೊತ ಬರ್ತಿರ್ತಾರೆ. ನಾವು ಹಂಗೆ ಹತ್ಕೊತ ಹೋದ್ವಿ. ಇಲ್ಲೆಲ್ಲ ದೇವ್ರ ದರ್ಶನ ಅಂದ್ರೆ ವಿಷ್ಣು ದೇವರು ಅಂದ್ರೆ ವೆಂಕಟೇಶ್ವರ ದೇವರು ಎಷ್ಟು ಅವತಾರ ಹೊಂದಿದಾನ ಅಷ್ಟು ದೇವ್ರದ್ದು ಇಲ್ಲಿ ಎಲ್ಲ ಅವತಾರದ ಮೂರ್ತಿಗಳು ದೇವ್ರನ್ನ ಇಲ್ಲಿ ಇಟ್ಟಿರ್ತಾರ. ಅದನ್ನೆಲ್ಲ ದರ್ಶನ ಮಾಡ್ಕೊಂಡು ನಾವು ಹೋಗ್ಬೋದು. ಇಲ್ಲೇ ರಾಮ ಲಕ್ಷ್ಮಣ ಸೀತಾ ಹನುಮಂತ ಅಪೋಸಿಟ್ ಅಲ್ಲೇನ ದೇವಸ್ಥಾನ ಅದಾವು. ಹೋಗ್ಬೇಕಾದ್ರೆ ಎಲ್ಲ ದೇವರುಗಳನ್ನು ದರ್ಶನ ಮಾಡ್ಕೊಂಡು ಹೋಗ್ಬೋದು ನಾವು. ಇದು ನನಗೆ ಫುಲ್ ಕತೆ ಗೊತ್ತಿಲ್ಲ, ಬಟ್ ನನಗೆ ಅಂದ್ಕೊಂಡಿರೋದು ಅಂದ್ರೆ ನಾನು ಅಂದ್ಕೊಂಡಿರೋದು ನನಗೆ ಗೊತ್ತಿರೋದನ್ನ ನಿಮ್ಮ ಮುಂದೆ ಶೇರ್ ಮಾಡತ್ತೀನಿ. ಹಂಗೆ ಇವು ಕಾಡಂದಿ ಈ ಥರದ್ದೆಲ್ಲ ಪ್ರಾಣಿಗಳಿದ್ದಲ್ಲಿ ರಾಮ, ಸೀತಾ, ಹನುಮಂತ, ಲಕ್ಷ್ಮಣ, ಪರಶುರಾಮ ಮತ್ತು ಕಲ್ಕಿ ಎಷ್ಟು ಅವತಾರಗಳನ್ನು ವಿಷ್ಣು ಹೊತ್ತಿದ್ನ ಆ ಎಲ್ಲ ಅವತಾರದ್ದು ದೇವರು ಒಂದೊಂದಾಗಿ ತೋರಿಸ್ಕೊತ ಹೋಗ್ತಾರ. ಆಮೇಲೆ ಈ ರೀತಿ ಅದಾವೆ ನೋಡಿರಿ, ದೂರ ಮೆಟ್ಲ ಅಂದಮೇಲೆ ಈ ರೀತಿ ಐತಿ. ಆರಾಮಾಗಿ ನಾವು ಹತ್ಕೊಂಡು ಹೋಗ್ಬೋದು. ನಾವು ಇಲ್ಲಿ ಬೆಳಗ್ಗೆ 8 ಗಂಟೆನೋ ಆಗಿತ್ತು, ಅವಾಗ ಹತ್ತಕ್ಕೆ ಸ್ಟಾರ್ಟ್ ಮಾಡಿದವರು. ಫುಲ್ ನನ್ನ ಮಗಳು ನಾವೇನು ಹೊತ್ಕೊಂಡು ಹೋಗಲಿಲ್ಲ, ಅವಳು ನಡ್ಕೊಂಡು ಬಂದಳು. ಅವರೆಲ್ಲ ಕುಂಕುಮ ಅರಿಶಿನ ಹಚ್ಚೋದನ್ನ ನೋಡಿ ಅವಳು ಹಚ್ತೀನಿ ಅಂತಂದು ಹಠ ಮಾಡಿ ಹಚ್ಕೋತಾನ ಬಂದಳು ಒಂದು ಸ್ವಲ್ಪ. ಆಮೇಲೆ ಹಂಗೆ ಒಂದೊಂದು ಕಡೆ ದೇವ್ರ ದರ್ಶನ ಮಾಡಿಕೊಂಡು ಬರತ್ತಿದ್ವಿ. ನನಗಂತೂ ಹೆಂಗೆ ಶ್ರೀ ಕೃಷ್ಣ ಪರಮಾತ್ಮ ಅಂದ್ರೆ ನನ್ನ ಮಗಳಿಗೆ ಭಾಳ ಅಂದ್ರೆ ಭಾಳ ಇಷ್ಟ. ಆಮೇಲೆ ಅಲ್ಲೆಲ್ಲ ಮಂಗಗಳಿದ್ದು ಮತ್ತು ಜಿಂಕೆ ಈ ಥರದ್ದೆಲ್ಲ ಇದ್ವಲ್ಲ, ಅದ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂತ ಹತ್ತಿದ್ವಿ. ಆದರೆ ನಮ್ಮ ಯಜಮಾನ್ರು ಎಲ್ಲಿ ಕೂತ್ಕೊಳ್ಳಲೇ ಇಲ್ಲ. ನಮ್ಮ ಯಜಮಾನ್ರು ಅದು ಅಂದ್ಕೊಂಡಿದ್ರು ಎಲ್ಲಿ ಕುಂದಿರಬಾರ್ದು, ಕಂಟಿನ್ಯೂಸ್ ಆಗಿ ಹತ್ತಬೇಕು ಅಂತಂದು ಅಂದ್ಕೊಂಡಿದ್ರು. ಹಾಗಾಗಿ ಮತ್ತು ವರಾಹ ಸ್ವಾಮಿ ಇವೆಲ್ಲ. ಆಮೇಲೆ ಇದೊಂದು ದೊಡ್ಡ ಆಂಜನೇಯಂದು ದೇವಸ್ಥಾನನ ಬರುತ್ತಲ್ಲಿ. ಇದು ಆಂಜನೇಯನ ಜಾಸ್ತಿ ನಡೀತೈತಂತ. ಹಂಗೆ ಇದು ಆಂಜನೇಯನ ದೇವಸ್ಥಾನದ ದರ್ಶನ ಮಾಡಿಕೊಂಡು ಅಲ್ಲಿ ಎಲ್ಲ ಹರಕೆ ಕಟ್ಟಿರ್ತಾರೆ ನೋಡಿರಿ, ಈ ರೀತಿ ಗಂಟೆ ಬಾರಿಸಿ ಆಮೇಲೆ ಕೈಯಲ್ಲಿರೋ ದಾರ ಈ ಥರದ್ದೆಲ್ಲ ಹರಕೆ ಕಟ್ಟಿರ್ತಾರೆ. ಅದನ್ನೆಲ್ಲ ಕಟ್ಕೊಂಡು ಬರ್ತಾಯಿರ್ತಾರೆ. ನಾವು ಹಂಗೆ ಬರ್ತಾನೆ ಸಂಜೆನೇ ಆಗ್ಬಿಡ್ತು ಪೂರ್ತಿ. ಸಂಜೆ ಆದಮೇಲೆ ಅಲ್ಲೇ ಕಾಫಿ ಟೀ ಇರ್ತಾವಲ್ಲ, ಅಲ್ಲೇ ಟೀ ಕಾಫಿ ಕುಡ್ಕೊಂಡು ನಿಧಾನಕ್ಕೆ ಹತ್ತಾಕತ್ವಿ. ನಮ್ಮ ಯಜಮಾನ್ರಂತೂ ಎಲ್ಲಿ ಕೂತ್ಕೊಳ್ಳಲೇ ಇಲ್ಲ, ನಿಂತ್ಕೊಂಡನ ಬಂದರು ಅವರು. ಆದರೂ ಬೆಟ್ಟ ಹತ್ಬೇಕಾದ್ರೆ ಒಂದು ಸ್ವಲ್ಪ ದಮ್ಮಾದರೂ ಹತ್ತುತ್ತೆ. ನಾನಂತರೂ ಕೂತ್ಕೋತಾನೆ ಬಂದೆ ಒಂದು ಸ್ವಲ್ಪ, ಯಾಕಂದರೆ ಕಂಟಿನ್ಯೂಸ್ ಆಗಿ ಹತ್ತಕ್ಕೂ ಆಗಲ್ಲ. ನಮ್ಮ ಯಜಮಾನ್ರು ಅದು ಏನೋ ದೇವ್ರ ಮೇಲಿಂದ ಇದ್ರದಿಂದ ಎಲ್ಲಿ ಹತ್ಕೊಳ್ಳಿಲ್ಲ ಬರಲಿಲ್ಲ. ಆಮೇಲೆ ಇಲ್ಲಿಂದ ದೇವ್ರದ್ದು ಅಲ್ಲಿ ದುಡ್ಡು ಇಟ್ಟರೆ ಒಂದು ಸ್ವಲ್ಪ ನಿಂದ್ರತ್ತಂತ. ಆಮೇಲೆ ಮೊಣಕಾಲಲ್ಲಿ ಹತ್ತತೀನಿ ಅಂತಂದು ನಮ್ಮ ಯಜಮಾನ್ರು ಮೊಣಕಾಲಲ್ಲಿ ಹತ್ತಕತ್ತಿದ್ರು. ಅದನ್ನು ನೋಡಿ ನನ್ನ ಮಗಳು ಮೊಣಕಾಲಲ್ಲಿ ಹತ್ತೀನಿ ಅಂತಂದು ಅವಳು ಒಂದು 11 ಮೆಟ್ಲ ಹತ್ತಿದ್ಲು. ನಮ್ಮ ಮನೆಯವರು ಒಂದು 25 ಮೆಟ್ಲ ಹತ್ತಿದ್ರು. ಅದಾದಮೇಲೆ ನನ್ನ ಹೊತ್ಕೊಂಡು ಹತ್ಬೇಕು ಅಂತಂದು ಅವರು ಅಂದಿದ್ದು. ನಾನು ಹೊತ್ಕೊಂಡು ಕೂಡ ಅವ್ರು ಹತ್ತಿದ್ರು ಬೇಡ್ಕೊಂಡು. ದೇವ್ರು ಅದು ನಾವು ಏನು ಬೇಡ್ಕೊಂಡಿವಿ ಅದನ್ನು ಈಡೇರಿಸಿದ್ರೆ ಸಾಕು,
ಇಷ್ಟ ದೇವ್ರ ಮೇಲೆ ನಾವು ಇಷ್ಟಿಟ್ಟಿರೋದು ನಾನು ಹೊತ್ಕೊಂಡಿರೋದು ನೋಡಿ ನನ್ನ ಮಗಳು ಹಠ ಮಾಡಿ ನಾನು ಹೊತ್ಕೋಬಪ್ಪ ಅಂತಂದು ಹಠ ಮಾಡಿದ್ದಕ್ಕೆ ನಮ್ಮ ಮನೆಯವ್ರು ಆಕಿನ ಹೊತ್ಕೊಂಡು ಹೊತ್ತಾಗತ್ತಿದ್ರು. ಪೂರ್ತಿ ಹತ್ಕೋತನ ಬಂದೀವಿ ಆಗೇನ, ಆದರೂ ಸ್ವಲ್ಪ ನಡ್ಕೋತ ಬಂದ್ಲ ನನ್ನ ಮಗಳು. ಗ್ರೇಟು. ಇವರ ನೋಡ್ರಿ ನೀವು ತಿರುಪತಿಯಿಂದ ತಿರುಮಲಕ್ಕೆ ಬಂದು ರೀಚ್ ಆದ್ವಿ. ಎಷ್ಟು ಮಧ್ಯಾಹ್ನ 3:00 ಬಿಟ್ಟಿರೋದು, ಇವಾಗ ಬಂದ್ವಿ 8:02. ಮಧ್ಯಾಹ್ನದಿಂದ ಇಲ್ಲಿಗೆ ಬಂದ್ವಿ. ಇಲ್ಲೇ ನೋಡ್ರಿ ಸೆಕ್ಷನ್ ಅನ್ನೆಲ್ಲ ಇಲ್ಲಿ ಬ್ಯಾಗ್ಗಳು ಇಟ್ಟಿರ್ತಾರೆ. ನಮ್ಗೆ ಇಲ್ಲಿ ರೂಮ್ದು ಈ ಥರ ಟಿಕೆಟ್ ಕೊಟ್ಟಿರ್ತಾರೆ ಬ್ಯಾಗಿಂದು, ಅದನ್ನು ಕೊಟ್ಟರೆ ನಮ್ಗೆ ಕೊಡ್ತಾರೆ. ಅವ್ರಿಗೆ ನಾವು ಖುಷಿಯಿಂದ ಏನಾರ ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ರೆ ನಮ್ಮ ಬ್ಯಾಗ್ಗಳು ರಿಟರ್ನ್ ಅವರಾಗಲೇ ಕೇಳಿದರು, ಹಂಗಾಗಿ ಕೊಟ್ವಿ. ಇಲ್ಲ ಯಾರು ಇಸ್ಕೊಳ್ಳಲ್ಲ ಆ ಥರ. ಆಮೇಲೆ ಅಲ್ಲಿಂದ ನಾವು ತಿರುಪತಿಗೆ ಬಂದ್ವಲ್ಲ, ಅಲ್ಲಿಂದ ತಿರುಪತಿಗೆ ಹೋಗ್ಬೇಕಾದ್ರೆ ಇಲ್ಲಿ ಯುದ್ಧದೊಳಗೆ ನೋಡಿರ್ಬೋದು ನೀವು, ಅಂದ್ರೆ ಕತೆ ಒಳಗೆ ಕೇಳಿರ್ಬೋದು. ಯುದ್ಧ ನಡೀತಿರ್ಬೇಕಾದ್ರೆ ಕೃಷ್ಣ ಸುದರ್ಶನ್ ಚಕ್ರ ಬಿಡ್ತಾನಲ್ಲ, ಆ ಯುದ್ಧ ನಡೀತಿರ್ಬೇಕಾದ್ರೆ ಇಲ್ಲಿ ರಥ ಐತಲ್ರಿ, ಈ ರಥದ್ದು ಸ್ಟ್ಯಾಚು ಹಾಕ್ಯಾರ, ಅದನ್ನೂ ನೋಡ್ತಿರ್ಬೋದು ನೀವು. ಆಮೇಲೆ ಈ ಲೈಟಿಂಗ್ಸ್ನ ನೋಡ್ಬೋದು, ಎಷ್ಟು ಚಂದ ಮಾಡಿದ್ರು ತಿರುಪತಿಗೆ ಹೋಗ್ಬೇಕಾದ್ರೆ. ಇಲ್ಲೇ ನನಗೊಂಥರ ಅನ್ಸತ್ತಿತ್ತು ಈ ರಥ ಅದನ್ನೆಲ್ಲ ನೋಡಿದ್ಮೇಲೆ. ಈ ಯುದ್ಧದ್ದೆಲ್ಲ ಸ್ಟ್ಯಾಚು ಹಾಕಿದ್ರಲ್ಲ ಅದನ್ನು ನೋಡಿಕೊಂಡು ಅಲ್ಲೆಲ್ಲ ಒಂದು ಸಣ್ಣ ಪುಟ್ಟ ಗಿಡಗಳು ಹಚ್ಚಿದ್ರು. ಅದನ್ನು ಮತ್ತು ಇದು ಹುಲ್ಲಿನೊಳಗೆ ಒಂಥರ ಪ್ರಾಣಿಗಳನ್ನು ಈ ಥರ ಎಲ್ಲ ಮಾಡಿರ್ತಾರಲ್ಲ ಡೆಕೋರೇಷನ್, ಅದನ್ನು ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮನೆಯವ್ರಿಗೆಲ್ಲರಿಗೂ ಫೋನ್ ಮಾಡಿ ಹೇಳಿದ್ವಿ, ಹಿಂಗೆ ನಾವು ಬಂದೀವಿ, ಇಲ್ಲೇ ಸೇಫ್ ಅದೀವಿ ಅಂತಂದು ಹೇಳಿದ್ವಿ ಮನ್ಯಾಗೆಲ್ಲ. ಮತ್ತು ನನ್ನ ಮಗಳು ಅದನ್ನು ನೋಡಿ ಕ್ಯಾಟ ಕೃಷ್ಣ ಅಂತ ಅನ್ಕೋಬೇಕತ್ತಾಳ. ಅವನಿಗೆ ಆಕಿಗಂತೂ ಭಾಳ ಇಷ್ಟ ಕೃಷ್ಣ. ಅದು ತೇರು ಅಂದ್ರೆ ರಥ ಎಲ್ಲ ಓಡಿಸಿರೋದನ್ನು ನೋಡಿ ಕ್ಯಾಟ ಭಾಳ ಖುಷಿ ಪಡಲ್ಲ ನನ್ನ ಮಗಳು. ಅದನ್ನು ನೋಡಿ ಓಡಾಡತ್ಬಿಟ್ಟಿತ್ತು ನನ್ನ ಮಗಳು. ಆಮೇಲೆ ಅಲ್ಲಿಂದ ನಾವು ಸೀದಾ ಅವೆಲ್ಲ ಸಣ್ಣ ಪುಟ್ಟ ಗಿಡ ಹಚ್ಚಿದ್ರು, ದಾಸವಾಳದಾಗಿ ಈ ಥರ ಕಲರ್ಸದ್ದೆಲ್ಲ ಆಗಿದ್ದು. ಅದ್ರದ್ದು 1-2 ವೀಡಿಯೋ ಮಾಡಿಕೊಂಡೆ, ಯಾಕಂದ್ರೆ ನಂಗೆ ಗಿಡ ಅಂದ್ರೆ ಭಾಳ ಇಷ್ಟ. ಬಟ್ ಅದನ್ನು ಮೇಂಟೈನ್ ಮಾಡಬೇಕು. ಹೂವು ಗಿಡದಾಗಿದ್ರೇ ಚಂದ. ಯಾವುದೇ ಗಿಡದ ಹೂವಾಗಲಿ ಯಾವುದೇ ಹೂವಾಗಲಿ ದೇವ್ರಿಗೆ ಏರ್ಸಿದ್ರೇ ಚಂದ ಕಾಣ್ತೈತಿ. ಹಂಗೆ ಹೂವು ಎಲ್ಲ ನೋಡಿಕೊಂಡು 1-2 ಫೋಟೋ ತಗೊಂಡ್ವಿ, ವಿಡಿಯೋ ಮಾಡಿಕೊಂಡು ಬಂದ್ವಿ. ಬ್ಯಾಗೆಲ್ಲ ತೊಗೊಂಡು ನಾವು ಇದೇ ನೋಡ್ರಿ ಸಭಾಭವನ ಅಂದಲ್ಲ, ಇದು ತಿರುಮಲದಾಗಿದ್ದಿದ್ದು. ಇಲ್ಲಿ ಹೋದ್ರೆ ನಮ್ಗೆ ರೂಮ್ದು ಕೀ ಕೊಡ್ತಾರೆ, ಅಂದ್ರೆ ಕಬೋರ್ಡ್ದು ಕೀ ಕೊಡ್ತಾರೆ. ಅಲ್ಲಿ ನಾವು ಯಾವ ರೂಮ್ ಒಳಗಿರಬೇಕು ಅಂತಂದು. ಇಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಪಬ್ಲಿಕ್, ಇದು ಜಾಸ್ತಿ ಪಬ್ಲಿಕ್, ಫ್ರೀ ಇದು, ಯಾವುದು ದುಡ್ಡು ಕೊಡೋಲ್ಲ. ನಾವು ಎಲ್ಲಿನೂ 1 ರೂಪಾಯಿನೂ ದುಡ್ಡು ಕೊಟ್ಟಿಲ್ಲ. ನಾವು ಬೆಟ್ಟ ಹತ್ಬೇಕಾದ್ರೆ ಯಾವ ಅಂಗಡಿ ಒಳಗೆ ಏನು ತಿಂದ್ವಲ್ಲ ಅದೇ ದುಡ್ಡು ಕೊಟ್ಟಿರೋದಷ್ಟೇ. ಆಮೇಲೆ ಇದಕ್ಕೂ ಕ್ಯೂ ಇರುತ್ತೆ, ಎಲ್ಲದಕ್ಕೂ ಪಾಳೆ ಹಚ್ಚಬೇಕು, ಅಂದ್ರೆ ಕ್ಯೂ ಹಚ್ಚಿಬಿಟ್ಟೇ ನಾವೆಲ್ಲನೂ ಪಡ್ಕೋಬೇಕು ಇಲ್ಲಿ. ಅದು ಒಂದು ಪೇಷನ್ಸ್ ಇಟ್ಕೊಂಡು ಬಂದ್ವಿ ಅಂದ್ರೆ ಆರಾಮ್ಸೆ ತಿರುಪತಿ ದರ್ಶನ ಆಗುತ್ತೆ. ಪೇಷನ್ಸ್ ಬಾಳ್ಬೇಕಷ್ಟ. ಆಮೇಲೆ ನಾವು ಎಲ್ಲನೂ ರೆಡಿಯಾಗಿ ಅಲ್ಲಿಂದ ನಾವು ಅಲ್ಲೇ ರೂಮ್ ಸಭಾಭವನದಾಗ ಇದ್ಕೊಂಡು ರೆಸ್ಟ್ ಮಾಡಿಕೊಂಡು ರಾತ್ರಿ 1 ಗಂಟೆ ಸುಮಾರು ಮಲ್ಕೊಂಡ್ವಿ. ನಮಗಂತೂ ನಿದ್ದೆನೇ ಬರಲಿಲ್ಲ, ನನ್ನ ಮಗಳಿಗೆ ನಿದ್ದೆ ಹತ್ತಿತ್ತು. ಆಮೇಲೆ 3:30ಗೆ ಎದ್ದು ಎಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಅವ್ರು ಪಂಚೆ ಹಾಕ್ಕೊಂಡು ನಾನು ಸೀರೆ ಹಾಕ್ಕೊಂಡೆ, ಅಕ್ಕರು ಎಲ್ಲ ಪಂಚೆ ಸೀರೆ ಹಾಕ್ಕೊಂಡು ತಿರುಮಲಕ್ಕೆ ಬಂದ್ವಿ. ಮೇಲೆ ಬಂದ್ವಿ, ಈ ದರ್ಶನ ಮಾಡೋಕ್ಕಂತ ಬಂದ್ವಿ. ಇಲ್ಲಿ ರಶ್ ಇತ್ತು, ಇಲ್ಲಿ ಕೂಡ ಕ್ಯೂ ಹಚ್ಕೊಂಡು ಒಳಗೆಲ್ಲ ಬಡ್ದೆ ಆಡ್ಕೊಂಡು ಅಂದ್ರೆ ಹೊಡ್ಕೊತೋ ಬಂದ್ವಿ. ಈ ದರ್ಶನ ಯಾವಾಗಾಗುತ್ತೋ ಅಂತಂದು ಹಂಗೆ ದರ್ಶನ ಮಾಡಿಕೊಂಡು 1-2 ವಿಡಿಯೋ ಮಾಡಿಕೊಂಡು ಫೋಟೋ ಫೈನಲಿ ದರ್ಶನ ಮಾಡಿಕೊಂಡು ಇವಾಗ ಮತ್ತೆ ಬೆಂಗಳೂರು ಬಸ್ ಹತ್ಬೇಕು. ಇವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂತಂದರೆ ಫೋನ್ ಅಲೋ ಇರಲಿಲ್ಲ ಒಳಗಡೆ, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹೊರಗಡೆ ಬಂದ್ವಿ. ಇವಾಗ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು, ಇಲ್ಲಿ ದೇವ್ರ ಪ್ರಸಾದ ತಿರುಪತಿ ಲಾಡು ಎಲ್ಲರಿಗೂ ಹೊತ್ತು ಅದನ್ನು ತೊಗೊಂಡು ಬಂದ್ವಿ. ಆಮೇಲೆ ಮೇಲೆ ಪೂರ್ತಿ ಬೆಟ್ಟ ಹತ್ತಿಬಿಟ್ಟು ದರ್ಶನ ಇನ್ನೊಮ್ಮೆ ನೋಡಿಕೊಂಡು ತಿರುಪತಿನ ನೋಡಿಕೊಂಡು ಸುತ್ತಾಡಿಕೊಂಡು ಬಂದ್ವಿ. ಟೈಮ್ ಬೇರೆ ಇರಲಿಲ್ಲ, ಬಸ್ ಬುಕ್ ಮಾಡಿದ್ರು, ಹಾಗೆ ಬಂದ್ವಿ. ಬಡ ಬಂದ್ವಿ, ಭಾಳ ಅವಸರದಿಂದನೂ ಬಂದ್ವಿ. ಯಾಕಂದ್ರೆ ಬಸ್ಸಿಗೆ ಭಾಳ ಟೈಮ್ ಆಗಿಬಿಟ್ಟಿತ್ತು. ಅಲ್ಲಿ ಕುಂಕುಮ ಅರಶಿನ ಮತ್ತು ಕಲ್ಸಕ್ರೆ ಉಂಡೆ ಎಲ್ಲ ತೊಗೊಂಡು ಬಂದ್ವಿ. ಉಂಡೆ ತೊಗೋಬೇಕಾದ್ರೂ ಅಂದ್ರೆ ತಿರುಪತಿ ಉಂಡೆ ತೊಗೋಬೇಕಾದ್ರೂ ಭಾಳ ರಶ್ ಇತ್ತು. ಅಲ್ಲಿ ಕೂಡ ಕ್ಯೂ ಹಚ್ಕೊಂಡು ಮಾಡಿಕೊಂಡು ಎಲ್ಲ ಡ್ರೆಸ್ ಎಲ್ಲ ತೆಗೆದು ಫ್ರೆಶ್ ಅಪ್ ಹಾಕ್ಕೊಂಡು ಮತ್ತೆ ಬಂದ್ವಿ. ಅವಸರಲ್ಲೇನೋ ಬಂದ್ವಿ. ನನಗಂತೂ ದರ್ಶನ ಮಾಡಿಂದ ಅಳು ಬರತ್ಬಿಟ್ಟಿತ್ತು, ಅಷ್ಟು ಖುಷಿಯಾಗಿಬಿಟ್ಟಿತ್ತು ದರ್ಶನ ಮಾಡಿ. ಹಂಗೆ ಬೆಂಗಳೂರು ಬಸ್ ಹತ್ತಿದ್ವಿ, ಅಲ್ಲೇ ಟೀ ಕುಡ್ಕೊಂಡು ನಾವಂತರೂ ತಿರುಪತಿ ದರ್ಶನ ಮಾಡಿ ಭಾಳ ಖುಷಿ ಆಯಿತು. ಹಂಗೆ ನಮ್ಮ ಜೊತೆ ಬಂದಿದ್ರಲ್ಲ ಅವ್ರಿಗಂದ್ರೂ ಭಾಳ ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದ್ರೆ ಅವರು ತಿರುಪತಿಗೆ ಹೋಗೋಣ ಅಂತಂದಾದ್ಮೇಲೆ ನಾವು ಸಡನ್ಲಿ ರೆಡಿಯಾಗಿ ಹೋದ್ವಿ. ಸಡನ್ಲಿ ಪ್ಲ್ಯಾನ್ ಆಯಿತು. ಜೀವನದಾಗ ಫಸ್ಟ್ ಟೈಮ್ ತಿರುಪತಿ ದರ್ಶನ ಮಾಡಿಕೊಂಡು ಆರಾಮ್ಸೆ ಖುಷಿಯಿಂದ ಬಂದ್ವಿ. ಇದು ಲೈಫ್ ಟೈಮ್ ಒಳಗೆ ಮೆಮೊರೇಬಲ್ ಡೇ ಇದು ನನಗಂತೂ, ನಮ್ಮ ಯಜಮಾನ್ರಿಗೂ ಹಂಗೆ. ಈ ವಿಡಿಯೋ ತಿರುಪತಿಗೆ ಹೋಗೋರಿಗೆ ಯೂಸ್ ಆಗುತ್ತೆ ಅಂದ್ಕೊಂಡಿನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.